ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಮದರ್ ಬೋರ್ಡ್ ಪ್ರಾಬ್ಲಮ್ ಇದು ತೋರಿಸಿದೆ. ಸೊ ಈ ಮದರ್ ಬೋರ್ಡ್ ರೆಡಿ ಆಗಿದೆ. ಮದರ್ ಬೋರ್ಡ್ ಫಿಕ್ಸ್ ಆದಮೇಲೆ ವೋಲ್ಟೇಜು ಮತ್ತು ಪಂಪ್ ಹೆಂಗೆ ರೋಟೇಟ್ ಆಗುತ್ತೆ ಮತ್ತು ವಾಟರ್ ಎಲ್ಲ ಹೇಗೆ ಹೋಗುತ್ತೆ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ವಾಚ್ ಮಾಡಿ. ಇದು ವಾಷಿಂಗ್ ಮಿಷಿನ್. ಬೋರ್ಡಲ್ಲೇ ಪ್ರಾಬ್ಲಮ್ ಇತ್ತು, ಮಾಡಿಕೊಟ್ಟು. ಯೂಸರ್ ಬೋರ್ಡ್ ಫಿಕ್ಸ್ ಆದಮೇಲೆ ಬಟನ್ಸು ನಾಬ್ ಎಲ್ಲ ವರ್ಕ್ ಆಗುತ್ತೆ ಪ್ರಾಪರಾಗಿ ಚೆಕ್ ಮಾಡ್ಕೊಳ್ಳಿ. ಮೈನು ಬೆಲ್ಟ್ ಏನಾರ ವೀಕ್ ಇದ್ದರೆ ಅದು ಮೈನ್ ಚೇಂಜ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ರೊಟೇಷನ್ನು ಹಾಳಾಗುತ್ತೆ. ಸೊ ಅದರಿಂದ ಬೆಲ್ಟ್ ಟೆನ್ಷನ್ ಚೆಕ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಪ್ಲೇ ಇರಬೇಕಷ್ಟೇ. ಬೋರ್ಡೆಲ್ಲ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಟೈಮ್ ಚೆಕ್ ಮಾಡ್ಕೋಬೇಕಾಗುತ್ತೆ, ವೋಲ್ಟೇಜ್ ಬರ್ತಾ ಇದೆಯಾ, ಪ್ರಾಪರಾಗಿ ವರ್ಕ್ ಆಗ್ತಾ ಇದೆಯಾ ಅಂತ. ಆಮೇಲೆ ತಿರ್ಗಾ ಮತ್ತೆ ಪ್ರಾಬ್ಲಮ್ ಬಂದರೆ ಎಲ್ಲ ಬಿಚ್ಚಬೇಕಾಗುತ್ತೆ. ಅದಕ್ಕೋಸ್ಕರ ಮಿಷಿನ್ನ ಆನ್ ಮಾಡಿಕೊಂಡು ಸ್ಪಿನ್ ಪ್ರೋಗ್ರಾಮ್ಗೆ ಸೆಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಡ್ರೈನ್ ಪಂಪ್ಗೆ ವೋಲ್ಟೇಜ್ ಬರ್ತಾ ಇದೆಯಾ, AC ವೋಲ್ಟೇಜ್ ಚೆಕ್ ಮಾಡ್ಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಡೋರ್ ಲಾಕ್ ಮ್ಯಾನ್ಯುಲಾಗಿ ನೀವು ಲಾಕ್ ಮಾಡಬೇಕಾಗತ್ತೆ. ವೋಲ್ಟೇಜ್ ಬಂದಮೇಲೆ ನೀವೆಲ್ಲ ಫಿಕ್ಸ್ ಮಾಡಿ ನೋಡಿ. ಪರ್ಫೆಕ್ಟಾಗಿ ವೋಲ್ಟೇಜ್ ಬರ್ತಾ ಇದೆ. 237 220 ಒಳಗಡೆ ಮನೇಲಿ ಏನು ವೋಲ್ಟೇಜ್ ಬರುತ್ತೆ ಅದು ಪರ್ಫೆಕ್ಟಾಗಿ ಬರ್ತಾ ಇದೆ. ಇವಾಗ ನಾವು ಪಂಪಿಗೆ ಸಪ್ಲೈ ಕೊಟ್ಟರೆ ಪಂಪು 100% ವರ್ಕ್ ಆಗಬೇಕು. ಯಾಕಂದರೆ ಡೈರೆಕ್ಟಾಗಿ ನೆನ್ನೆ ಚೆಕ್ ಮಾಡಿದ್ದೀವಿ ನಾವು ಆನ್ ಮಾಡಿ. ಸೊ ಅದರಿಂದ ಇದು ಓದಿರೋದ ಟ್ರೈನಿಂಗ್? ನಾವು ಓದಿ ಟ್ರೈನಿಂಗ್. IT ಅಲ್ಲ? ಇಷ್ಟು ನ್ಯಾಕಲ್ಲಿ ಮಾಡಲ್ಲ. ಸುಮಾರು ಜನ ಬಂದು ಮಾಡ್ತಾರಲ್ಲ, ಇಷ್ಟು ಈ ಥರ ನ್ಯಾಕಲ್ಲಿ ಮಾಡಲ್ಲ. ನೋಡಿ ಇದೆ ಸ್ಪಿನ್ ಅಂತ ಇದೆಯಲ್ಲ 12 ನಿಮಿಷ.
ಹಾಂ ಕೆಳಗಿಂದ ಎರಡನೇದು. ಹಾಂ ಆ ಲೈಟಲ್ಲಿ ಬರಬೇಕಾ ಹಾಂ. ಹೌದು ಅದು ಹಾಕ್ಬಿಟ್ಟು ಇದು ಓಕೆ ಕೊಡೋದಾ? ಹೌದು. ನೋಡಿ ಇವಾಗ ಡ್ರೈನ್ ಪಂಪ್ ವರ್ಕ್ ಆಗುತ್ತೆ. ನಾವು ಸ್ಪಿನ್ ಕೊಟ್ಟಾಗ ಕಂಟಿನ್ಯೂಸ್ ಆಗಿ ಡ್ರೈನ್ ಪಂಪು ರನ್ನಿಂಗಲ್ಲೇ ಇರುತ್ತೆ ಈ ಮಾಡಲಲ್ಲಿ. ತಿರುಗ್ತಾ ಇದೆ ಪರ್ಫೆಕ್ಟಾಗಿ. ಕೆಳಗಡೆ ನಮ್ಮ ಮೋಟ್ರ್ ತಿರುಗ್ತಾ ಇದೆ. ಹಲೋ, ಹೌದು ಹೇಳಿ ಮೇಡಮ್. ಹಾಂ ಬೇಡ ಮೇಡಮ್. ತಲೆ ತಿಂತಾರೆ ಅಂದ್ರೆ ಹುಸಿ ಕಾಟ ಕೊಡಲ್ಲ ಅವರು. ಈ ಡೆಬಿಟ್ ಕಾರ್ಡ್ ತಗೊಳ್ಳಿ, ಅದು ತಗೊಳ್ಳಿ. ಇದು ನೀವು ರೆಗ್ಯುಲರ್ ಆಗಿ ಒಂದು 15 ದಿವಸಕ್ಕೆ ಒಂದು ಟೈಮ್ 10 ದಿವಸಕ್ಕೆ ಒಂದು ಟೈಮ್ ಕ್ಲೀನ್ ಮಾಡ್ಕೊತಾ ಇದೆ. ಗೊತ್ತಿರುತ್ತೆ ನಿಮ್ಗೆ, ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಯಾವುದೇ ಮಿಷಿನ್ ಆಗಲಿ ಕ್ಲೀನಾಗಿ ಮೈಂಟೈನ್ ಮಾಡ್ಕೊಂಡ್ರೆ ತುಂಬ ಲೈಫ್ ಬರುತ್ತೆ. ಇವಾಗ ನಾನು ಡೋರ್ ಲಾಕ್ ಆಗಿದೆ. ನೀರು ಓಡಿಸೋ ಬರ್ತಾಯಿದೆ. ಅಲ್ಲಿ ಹಿಂದ್ಗಡೆ ಅವಾಗವಾಗ ಕ್ಲೀನ್ ಮಾಡ್ಕೊಬೇಕು ನೀವು ಫಿಲ್ಟ್ರು, ಇಲ್ಲಾಂದರೆ 5 ಎರರ್ ಬರುತ್ತೆ. 5 ಎರರ್ ಬರುತ್ತೆ. ಎರರ್ ಬಂದ್ಬಿಡುತ್ತೆ, ಓಡಲ್ಲ. ಸೊ ಅದರಿಂದ 35 ನಿಮಿಷ ಹಾಕಿರೋದು ಎರರ್ ಬರುತ್ತೆ ಅಂತ ಹೇಳ್ತಾರಲ್ಲ ಅವ ಅಕ್ಕವರು, ಅದಕ್ಕೆ ಅದು ಕ್ಲೀನ್ ಮಾಡ್ಕೊಂಡ್ರೆ ನಿಮ್ಗೆ ಆ ಎರರ್ ಬರಲ್ಲ. ಕ್ಲೀನಿಂಗ್ ಪೌಡ್ರ್ ಅದು ರೆಗ್ಯುಲರ್ ಆಗಿ ಹಾಕ್ಬೇಕು ನೀವು. ಒಳಗಡೆ ಎಲ್ಲ ಗಲೀಜು ಎಲ್ಲ ಹೋಗ್ತಾ ಇರುತ್ತೆ. ಲಿಕ್ವಿಡ್ ಯೂಸ್ ಮಾಡಿ, ಪೌಡ್ರಿಗಿಂತ ಮಾಮೂಲಿ ಬಟ್ಟೆ ವಾಶ್ ಮಾಡೋದಕ್ಕೆ ಲಿಕ್ವಿಡ್ ಯೂಸ್ ಮಾಡಿ, ಕ್ಲೀನಿಂಗ್ ಮಾಡೋದಕ್ಕೆ ಆ ಪೌಡ್ರ್ ಯೂಸ್ ಮಾಡಿ, ಆವಾಗ ಚೆನ್ನಾಗಿರುತ್ತೆ. ನೀರು ತುಂಬ್ತಾ ಇದೆ. ಡಿ ಟ್ರೇ ಅಂದರೆ ಆ ಟ್ರೇಲಿ ನೀರು ಬರ್ತಾ ಇದೆಯಲ್ಲ, ಇವಾಗ ಕಾಣಿಸುತ್ತೆ ನೋಡಿ ನಿಮಗೆ. ಇದು 1 ಸೆಕೆಂಡ್ ಬರುತ್ತೆ ಮತ್ತು ಆಫ್ ಆಗುತ್ತೆ, 1 ಸೆಕೆಂಡ್ ಆ ಕಡೆ ಬರುತ್ತೆ, ಆಫ್ ಆಗುತ್ತೆ. ಸೊ ಇದು ನಾರ್ಮಲ್ಲು. ನೀವು ಯಾರು ಕನ್ಫ್ಯೂಸ್ ಆಗಬೇಡಿ ನೀರು ಸರಿಯಾಗಿ ಬರ್ತಾಯಿಲ್ಲ ಅಂತ. ಇದು ನಾರ್ಮಲ್ಲು. ನಾವು ಮಿಷಿನ್ ಎಲ್ಲ ಚೆಕ್ ಮಾಡಿಬಿಟ್ಟೆ ಹೋಗೋದು ಇಲ್ಲಿಂದ. ನೀವೇ ಹೋಗಿ ಏನೋ ಪರವಾಗಿಲ್ಲ ಅಂದ್ರೂ, ಯಾಕಂದರೆ ನಮಗೆ ಗೊತ್ತಾಗಬೇಕು ಪ್ರಾಬ್ಲಮ್ ಇಲ್ವಲ್ಲ ಯೂಸ್ ಮಾಡ್ತಾರಂದ್ರೆ. ನಮಗೆ ಹೋಗಿದ ತಕ್ಷಣ ಖುಷಿಯಾಗಿರ್ಬೇಕು. ಸುಮ್ಮನೆ ಆಮೇಲೆ ನಾವು ಫೋನ್ ಮಾಡಿದ್ರೆ ತಿರ್ಗಿ ಅಟೆಂಡ್ ಮಾಡಿ ಮಾತಾಡ್ಬೇಕು, ಏನು ಮೇಡಮ್ ಚೆನ್ನಾಗಿದ್ದೀರಾ ಅಂತ. ಹಾಂ ಸರ್ ತಿರ್ಗಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಅದಕ್ಕೆ ನಾವು ಬೇಸಿಕಾಗಿ ಚೆಕ್ ಮಾಡಿ ಕಂಪ್ಲೀಟಾಗಿ ನಿಮ್ಗೆ ಏನಾರು ಟಿಪ್ಸ್ಗಳು ಬಿಡ್ತೀವಿ ಹೆಂಗೆ ಮೇಂಟೈನ್ ಮಾಡೋದು ಅಂತ. ಇವಾಗ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ಯೂಸ್ ಮಾಡೋದು ಮೇಂಟೈನ್ ಮಾಡೋದು, ಫಿಲ್ಟ್ರ್ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲೊಂದು ಕ್ಲೀನ್ ಮಾಡ್ಕೊಳ್ಳಿ. ಒದ್ದೆ ಬಟ್ಟೆ ಡೈರೆಕ್ಟಾಗಿ ಹಾಕಕ್ಕೆ ಹೋಗ್ಬೇಡಿ. ಅಲ್ಲಿ ನೀರೇನಾಗುತ್ತೆ ಇಲ್ಲೆಲ್ಲ ಸೋರುತ್ತಲ್ಲ ಹಾಕ್ಬೇಕಾರೆ, ಅಲ್ಲೆಲ್ಲ ಒಳಗೆ ಬಿದ್ದಿರುತ್ತೆ. ಅವಾಗೆಲ್ಲ ಬಿದ್ದು ರೆಸ್ಟ್ ಹಿಡಿದು ಅದೆಲ್ಲ ಶಾರ್ಟ್ ಆಗಿಬಿಡುತ್ತೆ. ಇನ್ನೊಂದು ಕರೆಂಟಿನ ತೊಂದರೆ ಇರುತ್ತೆ. ಕರೆಂಟ್ ವೇರಿಯಬಲ್ ಆದಾಗ ತೊಂದರೆ ಬರುತ್ತೆ. ಹಳೆ ಮನೆಗಳಲ್ವಾ, ಆ ಪ್ಲಗ್ ಅಂತ ಏನಿಲ್ಲ, ಅಲ್ಲಿಂದನೇ ಬಂದಿರುತ್ತಲ್ಲ ವೈರು, ಮೀಟ್ರಿಂದ ಬಂದಿರುತ್ತಲ್ಲ ವೈರು, ಅದು ಮನೆಗೆ ಬಂದಿರುತ್ತಲ್ಲ ವೈರು, ಅದು ಚೆನ್ನಾಗಿರ್ಬೇಕು. ಹೌದಾ, ಪ್ಲಗ್ ಪಾಯಿಂಟ್ ಎಲ್ಲ ಹೋಗಿರುತ್ತೆ. ಹೌದು ಹೌದು, ಆ ಥರ ಶಾರ್ಟ್ ಆಗಿರುತ್ತೆ. ಆ ಪ್ಲಗ್ ಪಾಯಿಂಟ್ ಇದೆಯಲ್ಲ ಹಳೇದಾಗಿರುತ್ತೆ, ವೈರ್ಗಳು ಕನೆಕ್ಟ್ ಆಗಿರುತ್ತೆ. ಅದು ಆ್ಯಕ್ಚುಲಿಯಾಗಿ ನೀವು ಒಂದು 3 ವರ್ಷಕ್ಕೆ 4 ವರ್ಷಕ್ಕೆ ಚೇಂಜ್ ಮಾಡಿಬಿಡ್ಬೇಕು. ಚೆನ್ನಾಗಿರಲಿ ಅದ್ರಿ ಆ ಪ್ಲಗ್ ಪಾಯಿಂಟ್ನೇ ಚೇಂಜ್ ಮಾಡಬೇಕು. ಹಾಂ, ಸ್ವಿಚ್ಗಳು ಪ್ಲಗ್ ಪಾಯಿಂಟ್ ಎಲ್ಲ 3-4 ವರ್ಷಕ್ಕೆ ಚೇಂಜ್ ಮಾಡ್ತಾಯಿದ್ರೆ ಅದು ಕರೆಕ್ಟ್ ಇರುತ್ತೆ ಪರ್ಫಾರ್ಮೆನ್ಸು. ಅದು ಹಳೇದಾಯ್ತಾ ಚೇಂಜ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ಕ್ಲೀನಾಗಿ ಕ್ಲೀನ್ ಮಾಡಿ ಮೇಂಟೈನ್ ಮಾಡಬೇಕು. ಇವಾಗ ವಾಶ್ ಆಗ್ತಾಯಿದೆ ನೋಡಿ, ನೀರೆಲ್ಲ ತೊಗೊಂಡು ವಾಶ್ ಆಗ್ತಾಯಿದೆ. ಇವಾಗ ಡ್ರೈನ್ ಆಗುತ್ತೆ, ತೋರಿಸ್ತೀನಿ ನೋಡಿ. ಇವಾಗ ಬರೀ ಸ್ಪಿಂಗ್ ಹಾಕಿ ತೋರಿಸ್ತೀನಿ. ಇವಾಗ ಮಾಡ್ತೀನಿ ನೋಡಿ, ಡೋರ್ ಲಾಕ್ ಆಯಿತು. ನೀರು ನೋಡಿ ಹೋಗ್ತಾ ಇದೆ ನೀರು. ಈ ಪೈಪ್ ಒಂದು ಉದ್ದ ತೊಗೊಂಬಿಡಿ, ಇಲ್ಲ ಬಿದ್ದರೆ ಮನೆಯೆಲ್ಲ ಗಲೀಜಾಗಿರುತ್ತೆ. ನೋಡೋದ್ರೆಲ್ಲ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ. ನಮಗೂ ಖುಷಿ, ಕಸ್ಟಮರ್ಗೂ ಖುಷಿ. ಆದರೆ ಕಸ್ಟಮರ್ ಒಂದು ಮಾತು ಹೇಳ್ತಾರೆ ಪಾಪ, ಅವರು ಯಾರೋ ಒಬ್ಬರು ಮುದ್ದೆ ತಿನ್ಬೇಕಾದ್ರೆ ಸಿಗಾಕೊಂಡು ಸತ್ತೋಗ್ಬಿಟ್ರು ಅಂತ ಕೇಳಿಸ್ಕೊಳ್ಳಿ. ಹಾಂ
ಮುದ್ದೆ ಸಿಗಾಕೊಂಡ